ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಈಶ್ವರಪ್ಪನವರಿಗೂ, ವಿಜಯಪುರದ ಶಾಸಕರು, ಹಿಂದಿನ ಮಂತ್ರಿಗಳು, ಹಿಂದೂ ಧರ್ಮವನ್ನೇ ಉಸಿರಾಗಿ ಬಾಳುತ್ತಿರುವಂಥ ಬಸನಗೌಡರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ರಾಜಕೀಯ ಧುರೀಣರಿಗೂ, ವೇದಿಕೆ ಮುಂದುಗಡೆ ಉಪಸ್ಥಿತರಿರುವಂಥ ಎಲ್ಲ ಧುರೀಣರಿಗೂ, ಸಮಸ್ತ ಬಂಧುಗಳಿಗೂ, ಮಾತೃಶಕ್ತಿಗೂ ನನ್ನ ಅನಂತ ಪ್ರಣಾಮಗಳು. ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಹಿಂಗಂದು ಕೂಡಲೇ ಸುರುಗೆ ನಮ್ಮ ಶಂಕರ್ ಸೋರ್ಗಾವಿ ಹೇಳಿದ, ಈ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಆ ನಂತರ ನಮ್ಮ ಶಾಸಕರು ಹೇಳಿದರು, ಎಲ್ಲರೂ ಹೇಳಿದರು, ಬಸವಾದಿ ಶರಣರ ಸಮಾವೇಶ ಯಾಕೆ, ಹಿಂದೂ ಸಮಾವೇಶ. ಬಹಳ ಮಂದಿಗೆ ಏನನ್ನಿಸಿತ್ತು, ಬಸವಾದಿ ಶರಣರಂದ್ರೆ ಹಿಂದೂಗಳಲ್ಲ ಅನ್ನುವಂಗೆ ಒಂದು ವಾತಾವರಣ ಕೆಲವು ಜನ ಮುಟ್ಟಾಳರು ಕೂಡ್ಕೊಂಡು ತಯಾರು ಮಾಡಿದ್ರು. ತಮ್ಮದೇ ಆದಂಥ ದಿನಾಲೂ ಅದನ್ನು ಸುಳ್ಳ ಮಾತಾಡಿ ಅದನ್ನೊಂದು ತಯಾರು ಮಾಡಿದ್ರು. ನಾವು ಯಾರೂ ಕೇಳ್ತಿದ್ದಿಲ್ಲ, ಹೀಗಾಗಿ ಅವ್ರು ಹಂಗೆ ಬಾರಿಸ್ಕೊತಾನೆ ಹೊಂಟಿದ್ರು. ಒಂದು ಸಾರಿ ಹೀಗೆ ಮಾಡೋದು ಸರಿಯಲ್ಲ. ನಮಗೆ ಅವ್ರ ಬಗ್ಗೆ ರೋಷ ಬಂದದ್ದು ಯಾವಾಗ ಅಂದ್ರೆ, ಬಸವಣ್ಣವ್ರ ಹೆಸರು ಹೇಳಿಕೊಂಡು ಏನೋ ಕ್ಯಾಗಾಮತಿ ಮಾಡಕ್ಕೆ ಹೊಂಟಾರಲ್ಲ ಇವರು ಅಂತ. ಎಲ್ಲದಕ್ಕೂ ಬಸವಣ್ಣಂದು ಒಂದು ವಚನ ತಗೊಳ್ಳೋದು, ಏನಾರ ಹೇಳೋದು. ಬಸವಣ್ಣನ ವಚನ 1, ಇವರು 99. ಹಿಂಗೆ ಹಾಕಿ ಬಸವಣ್ಣವರನ್ನು ಅತಿ ಅಡ್ಡದಾರಿಗೆ ಎಳೆಯುವಂಥ ಕೆಲಸ ಮಾಡೋದನ್ನು ನೋಡಿ ಬ್ಯಾಸತ್ತು. ಇದೀಗ ಬಸನಗೌಡರು ಹೇಳ್ದಂಗೆ ಬಸವಣ್ಣವ್ರ ಹೆಸರು ತಗೊಳ್ಳೋದು, ಹೇಳೋದು, ವೇದಗಳನ್ನು ಬಸವಣ್ಣ ವಿರೋಧ ಮಾಡಿದ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಎಲ್ಲ ದೇವರುಗಳನ್ನು ಖಂಡಿಸಿದಾನ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಯಾವ ಕರ್ಮ ಸಿದ್ಧಾಂತಗಳನ್ನು, ಪುಣ್ಯ ಪಾಪಗಳನ್ನು, ಸ್ವರ್ಗ ನರಕಗಳನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಬಸವಣ್ಣ ವೈದಿಕನಲ್ಲ ಅಂತ ಹೇಳೋದು. ಆಮೇಲೆ ಬಸವಣ್ಣ ಗುಡಿ ಸಂಸ್ಕೃತಿಯನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಗುಡಿಗಳನ್ನು ಕೆಡಿಬಿಡಬೇಕು, ಯಾರೂ ಗಿಡಿಗೆ ಹೋಗಬಾರ್ದು ಅಂತ ಹೇಳೋದು. ಆಮ್ಯಾಗ ಬಸವಣ್ಣವರು ಜಗಲಿಯ ಮೇಲಿನ ದೇವರುಗಳನ್ನು ಎಂದೂ ಒಪ್ಕೊಂಡಿಲ್ಲ, ಆದ್ದರಿಂದ ಎಲ್ಲ ದೇವರನ್ನು ಸಂಗ್ರಹ ಮಾಡಿ ಹೊಳೆಗೆ ಹಾಕಬೇಕು ಅಂತ ಹೇಳೋದು. ಆಮ್ಯಾಗ ಬಸವಣ್ಣ ಶಿವನನ್ನು, ವಿಷ್ಣುವನ್ನು, ಆಮೇಲೆ ಬಸವಣ್ಣನವರ ಹೆಸರಿನಲ್ಲಿ, ಶರಣರ ಹೆಸರಿನಲ್ಲಿ ರಾಮಾಯಣ ಮಹಾಭಾರತಗಳ ಮೇಲೆ ಹಾದರದ ಕತೆ, ಸೋದರರ ವಧೆ ಅನ್ನುವ ರೀತಿಯಲ್ಲಿ ಎಲ್ಲಿಯೋ ಒಂದೆರಡು ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಬಂದು ಅದನ್ನು ಬಸವಣ್ಣವ್ರಿಗೆ, ಶರಣರಿಗೆ ಹಚ್ಚಿ ಧರ್ಮ ಹಾಳು ಮಾಡೋದು. ಆ ನಂತರ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವಣ್ಣವರು ನಿರ್ಗುಣ ನಿರಾಕಾರವನ್ನು ಒಪ್ಕೊಂಡಿದ್ರು. ಹಾಗಾದರೆ ನಿರ್ಗುಣ ನಿರಾಕಾರವನ್ನೇ ಉಪಾಸಿಸುವಂಥವ್ರು ಯಾರದಾರ, ಅವ್ರು ನಮ್ಮ ಸಮೀಪದವರು ಅಂತ ತಿಳ್ಕೊಂಡು ಮಸೀದಿಗಳಲ್ಲಿ ಹೋಗದೆ ಮಸೀದಿಯವರಿಗೆ ಅನುಕೂಲ ಆಗುವಂಥ ಸಭೆಗಳನ್ನು ನಡೆಸೋರು. ಕ್ರಿಶ್ಚಿಯನ್ರ ಚರ್ಚ್ನೊಳಗೆ ಹೋಗ್ಲಾರ್ದು, ಯಾಕಂದ್ರೆ ಅವ್ರ ಒಳಗೆ ಬರ್ಗೊಡಂಗಿಲ್ಲ. ಆದರೆ ಕ್ರಿಶ್ಚಿಯನ್ರಿಗೆ ಅನುಕೂಲ ಆಗುವಂಥ ಸಮಾವೇಶಗಳನ್ನು ಮಾಡೋದು. ಅಂದ್ರೆ ಒಟ್ಟು ಉದ್ದೇಶ ಏನು ಅಂದ್ರೆ, ಹಿಂದೂ ಧರ್ಮವನ್ನು ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟ್ಟಿಂಗ್ ಮಾಡ್ಕೊತ ಹೋಗೋದು. ಅದರ ಭಾಗವಾಗಿ ವೀರಶೈವರು, ಲಿಂಗಾಯತರು ಅಂತ ತಿಳ್ಕೊಂಡು 2 ಭಾಗ ಮಾಡಿ, ಒಬ್ಬ ಮಾಜಿ IAS ಆಫೀಸರ್ ಅದನ್ನು ಎಷ್ಟು ನೀಚದಾನವ ಅಂದ್ರೆ,
ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅಲ್ಲಿ ದಿನ ಅವ್ರು ಲಗ್ನ ಮಾಡ್ಕೊತಾರೆ, ಒಬ್ಬರಿಗೊಬ್ಬರು ಎಲ್ಲ ಮಾಡಕತ್ತಾರೆ ಅಂತ ಹೇಳಿ, ಆಮೇಲೆ ಆ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ ಅಂಥೇಳಿ ಎಲ್ಲರೂ ತಲೆ ಕೆಡಿಸು. ಇಂಥ ನೀಚತನದ ಪರಮಾವಧಿಯನ್ನು ದಾಟಿ ಈ ಧರ್ಮವನ್ನು ಒಡಿಬೇಕು, ಸಂಘಟಿತ ಲಿಂಗಾಯತರನ್ನು ಒಡಿಬೇಕು. ಇವ್ರನ್ನ ಒಡೆದಿಲಾರ್ದ ಮತ್ತೊಬ್ಬರು ನಮಗೆ ರಾಜ್ಯ ಆಳಕ್ಕೆ ಬರಂಗಿಲ್ಲ ಅನ್ನುವಂಥ ದುಷ್ಟ ಉದ್ದೇಶದಿಂದ ಇವತ್ತೇನು ಗದ್ದಿಗೆ ಮೇಲೆ ಕುಂತಂಥವ್ರು ಅದಾರ, ಇವರ ಅಡಿಯಾಳಾಗಿ ನಮ್ಮವರ, ನಮ್ಮ ಸಮೀಪದವರ, ನಮ್ಮ ಸಮಾಜವನ್ನು ಒಡೆಯುವಂಥ ನೀಚ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ರು. ಇದೆಲ್ಲ ಮಾಡೋರಿಗೆ ಹಿಂಗೆ ಯಾಕೆ ಮಾಡ್ತಿರೋ, ಮಾಡಬೇಡ್ರಿ ಅಂತ ನಾ ಬೈದೆ. ನಾ ಯಾಕೆ ಬೈದೆ ಅನ್ನೋದನ್ನು ಎಲ್ಲರೂ ಹೇಳಿದರು. ಯಾಕೆ ಬೈದೆ ಅನ್ನೋದನ್ನು ಹೇಳಿದರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ, ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ ಒಬ್ಬಕ್ಕೆ ತಲೆ ಮ್ಯಾಗ, ಈಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಈಕಿನ ಗೂಡ್ ಲವ್, ಮೆಟ್ಲೆ ಹೊಡಿಲಕ್ಕೆಲ್ಲ ನೀವು ಅವ್ರನ್ನ ಹಿಡಿದು. ನಮ್ಮ ದೇವರನ್ನು ಈ ರೀತಿ ನೀವು ಮಾಡಿದ್ರೆ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರೆ, ಇಂಥದ್ದ ಒಂದು ಅಪಹಾಸ್ಯವನ್ನು ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತಿನ ಈಗ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಕ್ಯತ್ ನಿಂಬುದು. ನಾವೇನು ಅಂಥದ್ದು ಮಾಡಿಲ್ಲ, ಬರೇ ಬೈದಿನಿ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಂತ. ಯಾಕೆ ಪೆಟ್ಟು ಹತ್ತು? ನಾ ಇನ್ನೊಂದು ಮಾತು ಕೇಳ್ತೇನೆ, ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನು ಆಣಿ ಮಾಡಲಿ, ನಾ ಬೈದದ್ದನ್ನು ಹಿಂದೆ ತಕ್ಕೋತೇನೆ. ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ, ನಮಗೆ ಭಾಳ ಬೈದ್ರು ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರಿ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಆಣಿ ಮಾಡಂಗಿಲ್ಲ ಅಲ್ಲಿ ತನ ನಾ ಹಿಂದೆ ತಕ್ಕೊಳ್ಳೋದಲ್ಲ. ಯಾಕಂತಂದ್ರೆ ನಾ ಮಾತಾಡಿದ್ದು ಭಾಳ ಕಡಿಮೆ. ನಿಮಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಭಾಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತಾರೆ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನೆ, ಮತ್ತೊಬ್ಬ ರಾಮನ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನೆ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವುಗಳನ್ನು ಮಾತಾಡ್ತಾರೆ. ಏನು ಯಾರೂ ಕೇಳೋರ ಇಲ್ಲಂತ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು. ಎಲ್ಲರೂ ಏನು ಬಿಡ್ರಿ ಒದರ್ತಾವು ಹೊಕ್ಕವು ಅಂದರು. ಒದರ್ತಾವು ಹೊಕ್ಕವಂತ ಎಷ್ಟು ದಿವ್ಸ ಸುಮ್ಮಿರೋದು, ಒಂದು ದಿವ್ಸ ಹೆಟ್ಟು ನಾನು ತಿಳ್ಕೊಂಡು ಹೆಟ್ಟಿದ್ನೆ ಅಷ್ಟೆ. ಹೆಟ್ಟಿದ ಕೂಡಲೇ ಈಗ ನನಗೇನಂತಾರೆ, ಹಿಂದೆ ಬಂದು ನಿಮ್ಮ ಕೈ ಮುಗಿತೀವಿ, ಇದನ್ನು ಬಂದ್ ಮಾಡಿರಿ, ಹಿಂಗೆ ಚಾಲು ಇಟ್ರಿ ಅಂತಂದ್ರೆ ನಮ್ಮ ಮಠಗಳು ಕೀಲಿ ಹಾಕು ಪಾಳೆ ಬರ್ತೈತ್ರಿ. ಮೊನ್ನೊಬ್ಬರು ಸ್ವಾಮಿಗಳನ್ನ ಕಳಿಸಿದ್ರು ಮಧ್ಯಸ್ಥಿ ಮಾಡಕ್ಕೆ. ಅವ್ರು ಬಂದು ಅಪ್ಪೋಳ ಸತ್ತದ್ದನ್ನು ಎಷ್ಟು ದಿವಸ ಮತ್ತಿನ್ನ ಸತ್ತದ್ದಕ್ಕೆ ಬಡಿಯವ್ರಿ, ಸತ್ತದ್ದೇ ಕೆಲವೊಂದು ಸತ್ತವ್ರಂಗೆ ಸೋಗ ಹಾಕ್ಕೊಂಡಿರ್ತಾವೆ, ಮತ್ತೆ ಯಾವಾಗಾರ ವೇಳೆ ಸಿಕ್ತಂದ್ರೆ ಮ್ಯಾಲೆ ಹೇಳ್ತಾವೆ. ಅದಕ್ಕೆ ಕುಶ್ಬಿ ಎತ್ತೆತ್ತಿ ಬಡಿತಾರಲ್ಲ, ಹಂಗೆ ಬಡಿಬೇಕಾಕೈತಿ. ಕುಶಿವಿ ಎಲ್ಲ ಉದ್ರ್ಯಾವತ್ತು ತಿಳ್ಕೊಂಡಿರ್ತೀವಿ, ಆದ್ರೂ ಒಂದು ಜರ ಉಳಿದಿರ್ತಾವೆ, ಅದಕ್ಕೆ ಹಿಂಗೆ ಎತ್ತದು ಮತ್ತೆ ಬಡಿದು. ಹಂಗೆ ಮಾಡಿದ್ರೆ ಏನು ಜಳ 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 ಬರೀ ಕಟ್ಟಿಗೆ ಅಟ್ಟ ಉಳ್ದಿರ್ಬೇಕು, ಕುಶಿವೇನು ಉಳ್ದಿರ್ಬಾರ್ದು, ಹಂಗೆ ಬಡಿಬೇಕು. ಮುಂದೆ ಎಂದೂ ಆಯುಷ್ಯದಾಗ ಹೆಸರು ತೊಗೊಂಡಿರ್ಬಾರ್ದು. ನಮ್ಮ ದೇವ್ರದ್ದು, ನಮ್ಮ ದಿಂಡ್ರದ್ದು, ನಮ್ಮ ಧರ್ಮದ್ದು ಏನು ತೊಗೊಂಡಿರ್ಬಾರ್ದು. ಏನು ರೀ ಇದೇನು ಮಾತಾಡೋ ಮಾತುಗಳ? ನಮ್ಮ ದೇವರಿಗೆ ಒಂದು ಕಡೆ ಬೈತೀರಿ, ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ, ಆ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ಮ ದೇವ್ರ ಮುಂದೆ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಪೂಜಾರಿಗಳಂದ್ರೆ ಇವರೆಲ್ಲ ದಲಾಲ್ರದಾರ ಅಂತಂದು ನೋಡ್ರಪ್ಪ. ನಮ್ಮ ದೇವ್ರ ಮುಂದೆನು, ನಮ್ಮ ದುರ್ಗಾದೇವಿನೇ ಇರಲಿ, ದುರ್ಗಾ ಪರಮೇಶ್ವರನೇ ಇರಲಿ, ಯಾವ ದೇವರೇ ಇರಲಿ, ಅವ್ರ ಮುಂದೆ ಏನಾಗ್ತೈತಿ ಅದ್ರ ಬಗ್ಗೆ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳಂಗಿಲ್ಲ, ಪ್ರಾಣಿ ಬಲಿಯನ್ನು. ಆದ್ರೆ ನಮ್ಮ ದೇವ್ರಿಗೇನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕ್ರಿ ಇದ್ದವ್ರ ಬಗ್ಗೆ ಮಾತಾಡ್ತೀರಿ. ಬಕ್ರಿ ಇದ್ದೊಳಗೆ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡಕ್ಕೆ ಶುರು ಮಾಡ್ಯಾರ.
ಅದರ ಬಗ್ಗೆ ಒಮ್ಮೆರ ಮಾತಾಡಿರೇನು ನೀವು ಸ್ವಾಮಿಗಳು? ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡಲೇ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತಾರಪ್ಪ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡಂಗಿಲ್ಲ. ನಮ್ಮ ಚಮತ್ಕಾರಗಳು, ನಮ್ಮ ಪವಾಡಗಳು ಏನರ ಹೇಳಿದ ಕೂಡಲೇ ಇವೆಲ್ಲ ಮೂಢ ನಂಬಿಕೆಗಳು, ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರ ಅಮೇರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ. ಎಲ್ಲ ಆ್ಯಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಯಾಕರಪ್ಪ? ನಂಬತ್ತಿಂದು ನಮ್ಮವ್ರಿಗೆ ಬೇಯಿದೇನು ಕಾಂಟ್ರಾಕ್ಟ್ ತೊಗೊಂಡಿರೇನು ನೀವು ಅಂತ ನಾ ಕೇಳಿದ್ದು. ಇದಕ್ಕಿಂತ ಹೆಚ್ಚಿಗೇನು ಕೇಳಿಲ್ಲ. ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000 to 50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಹುಡುಗಿಯರು ಎಲ್ಲಿ ಹೋದು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದು. ನಾವು ಇವರೇನು ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರೆ? ಎಲ್ಲಿಗೆ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗೆ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕ್ಕೊಂಡ್ರು, ಬಡಿಗೇರ್ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು. ಅಂದ್ರೆ ಇಷ್ಟು ಮಂದಿನ ಧರ್ಮಾಂತರ ಮಾಡಿದರೂ ಸಹಿತ ನಿಮಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕುರಿತ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರೆ. ಅಂದ್ರೇನು? ಅವರಿಗೆ ಜಾಗ ಪ್ರಶಸ್ತ ಮಾಡಿ ಕೊಡ್ಲಕತ್ತಾರೆ. ಮಸೀದಿಗಳಿಗೆ ಹೋಗುವಂಗೆ ಜನರನ್ನು ತಯಾರು ಮಾಡೋದು ಲವ್ ಜಿಹಾದ್ದಿಂದ. ಅದಕ್ಕೆ ಹೋಗೋ ವಾತಾವರಣ ತಯಾರು ಮಾಡೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸ್ವಾಮಿ, ಯಾರು ಗದಗಿನ ತೋಂಟದಾರಿ ಮಠಕ್ಕಾದಂಥ ಸ್ವಾಮಿಗಳು ನಾಗನೂರು ಮಠಕ್ಕಿದ್ದಾಗ ಖುರಾನನ್ನು ಮರಾಠಿಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನು ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಖುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರೆ ಭಗವದ್ಗೀತಾಕ್ಕೆ ಬೈತಾರೆ. ಏನಂದ್ರು? ಭಗವದ್ಗೀತಾ ಯುದ್ಧ ಮಾಡಂತ ಹೇಳ್ತೈತಿ. ಒಬ್ಬ ದೊಡ್ಡ ಪಂಡಿತ್ ಬಂದಿದ್ದ. ಕೆಲವೊಂದು ಲದ್ದಿ ಜೀವಿಗಳು ಅದಾವ ಅದರೊಳಗೆ, ಬುದ್ಧಿಜೀವಿಗಳಲ್ಲ, ಲದ್ದಿ ಜೀವಿಗಳು. ಸುತ್ತೂರಾಗ ಸಿದ್ದೇಶ್ವರ ಅಪ್ಪಗಳು ನಕ್ಷತ್ರ ಫಾರ್ಮ್ದೊಳಗೆ ಇದ್ದರು. ವಚನಗಳ ಮೇಲೆ ಚಿಂತನೆ ನಡೆದಿತ್ತು. ಒಬ್ಬ ಲದ್ದಿ ಜೀವಿ ಅಲ್ಲಿ ಬಂದಿದ್ದ. ನಾವು ಮಾತಾಡ್ಕೊತ ಕುಂತಿದ್ದೀವಿ. ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೆ, ಅವ್ರು ಲಿಂಗಾಯತದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಕೋತ ನಾವು ಭಗವದ್ಗೀತೆ ಉಪನಿಷತ್ತುಗಳ ವಿಚಾರ ವ್ಯಕ್ತಪಡಿಸಿದಾಗ ಅದೇನು ಸಾಹಿತ್ಯನ? ಯಾವುದಾದ್ರೂ ದೇವರು ಯುದ್ಧ ಮಾಡಕ್ಕೆ ಹೇಳ್ತೈತೇನು? ಕೊಲ್ಲಿಕ್ಕೆ ಹೇಳುವಂಥ ಅವ ದೇವ್ರ ಅಕ್ಕನೇನು? ಹಂಗೇನು ಹಿಂಗೇನು ಅಂತೇಳಿ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿದ್ರು. ಅಂದ ಕೂಡಲೇ ನಾನು ಅವಾಗೇನೂ ಅನ್ನಲಿಲ್ಲ. ಅವನು ಬಂದು ಸಿದ್ದೇಶ್ವರ ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರ ಆ ಲದ್ದಿ ಜೀವಿ ಹಿಂಗಿಂಗ ಮಾತಾಡ್ತಿದ್ದನ್ರಿ, ಕೃಷ್ಣ ಯುದ್ಧ ಮಾಡಕ್ಕೆ ಹೇಳ್ತಾನ, ಹೊಡಿಬಡಿ ಅಂತ ಹೇಳೋರು ಎಂದರ ದೇವ್ರಾಕ್ಕರೇನು ಅಂತ ಕೇಳಿದ. ಆಮ್ಯಾಗ ಭಗವದ್ಗೀತಾ ಯುದ್ಧ ಮಾಡು, ಹೊಡೆದಾಡು, ಸಂಘರ್ಷ ಮಾಡು ಅಂತ ಹೇಳೋದು ಇದು ಅಧ್ಯಾತ್ಮ ಗ್ರಂಥ ಆಕೈತೇನು ಅಂತ ನಾ ಬುದ್ಧಿಯವ್ರಿಗೆ ಹೇಳಿದೆ. ಅಪ್ಪಗಳು ನನಗೇನಂದ್ರು, ನಾಳೆ ಮುಂಜಾನೆ ಅವ್ರಿಗೊಂದು ಪ್ರಶ್ನೆ ಕೇಳ್ರಿ. ಏನಂತ? ನಮ್ಮ ಲಿಂಗಾಯತ ಧರ್ಮದ ಲಿಂಗಾಯತ ತತ್ವಜ್ಞಾನದಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಹಂಗಂದ್ರೆ ಏನು ಅಂತ ಕೇಳ್ರಿ ಅವಾಗ ಅಂತ. ನಮ್ಮ ಮರುದಿವ್ಸ ಮುಂಜಾನೆ ಆ ಲದ್ದಿ ಜೀವಿ ಕೇಳಿದೆ, ಈ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಅದ್ರದ್ದು ಏನು ಕೆಲಸ ಅಂತ ಕೇಳಿದೆ. ಅದೂರೇ ಧರ್ಮಕ್ಕೆ ಸಂಕಟ ಬಂದಾಗ ಬೇಕಾದವ್ರನ್ನ ಕೊಂದ್ರು ನಡಿತೈತಿ ಧರ್ಮ ಉಳಿಸೋ ಸಲುವಾಗಿ. ಮತ್ತು ನಿನ್ನೆ ಕೃಷ್ಣ ಹೇಳಿದ್ದು ತಪ್ಪಂದು, ಇವತ್ತಿದು ಹೆಂಗೆ ಸರಿ ಆಕಾಯ್ತೋ ಮಾಸ್ತರ್ ಅಂದೆ. ನಾವಾಗ ಇವತ್ತಿನ ಮಾಸ್ತರ್ ತಲೆ ಎತ್ತಿಲ್ಲ. ಮತ್ತೊಬ್ಬರಿಗೆ ಮಾತಾಡೋದು ಬಹಳ ಸುಲಭ. ಹಿಂಗೆ ನಮ್ಮ ಮಂದಿ ತಲೆ ಕೆಡಿಸ್ಯಾರ ಇವರು. ನಾ ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ, ಹಿಂಗೆ ಮೇಲಿಂದ ಮೇಲೆ ಮಾಡ್ತಿರ್ತಾರೆ.
ಚರ್ಚ್ಗಳ ಬಗ್ಗೆ ಮಾತಾಡೋದಿಲ್ಲ. ಓಣಿಗೊಂದು ಚರ್ಚ್ ಆಗ್ಯಾವ್ರಿ. ಆಮ್ಯಾಗ ಇನ್ನೊಂದು ಹೇಳ್ತೀನಿ, ಬೀದರ್ ಜಿಲ್ಲಾದಾಗ ಇದ್ದಷ್ಟು ಚರ್ಚ್ ರಾಜ್ಯದೊಳಗೆ ಯಾವ ಜಿಲ್ಲಾದಾಗೂ ಇಲ್ಲ. ಯಾಕಂದ್ರೆ ಬೀದರ್ ಜಿಲ್ಲಾದೊಳಗೆ ಬಸವ ತತ್ವ ಪ್ರಚಾರಕರು ಅತಿ ಹೆಚ್ಚದಾರ. ಅಲ್ರಿ, ಬಸವಣ್ಣನ ಈ ಸ್ಥಿತಿಗೆ ಒಯ್ದಿಡ್ತೀರಿ ನೀವು, ನಮಗೆ ಸಿಟ್ಟು ಬರ್ಲಕ್ಕಿಲ್ಲ? ನಮ್ಮ ಮಹಾತ್ಮನನ್ನು ಈ ರೀತಿ ಬಳಸ್ಕೊಂಡು ಹಿಂದೂ ಧರ್ಮವನ್ನು ನೀವು ಅವಹೇಳನ ಮಾಡ್ತಾ 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 ಮತ್ತೊಬ್ಬರ ಧರ್ಮಕ್ಕೆ ದಾರಿ ಮಾಡಿಕೊಡ್ತೀರಿ ಅಂದ್ರೆ ನಿಮಗೆ ಯಾರ ಬಗ್ಗೆನೂ ಚಿಂತಿಲ್ಲ. ಓಣಿಗೊಂದೊಂದು ಚರ್ಚ್ ತಲೆ ಎತ್ತಿದ್ರು ಇವ್ರಿಗೆ ಅದರದ್ದೇನೂ ಚಿಂತಿಲ್ಲ. ಆದ್ರೆ ಗುಡಿಗಳು ಕಟ್ಟಬಾರ್ದು ಅಂತಾರೆ. ತಾಯಂದಿರು ಕುಂಕುಮ ಹಚ್ಕೋಬಾರ್ದು. ನಾ ಅವ್ರಿಗೆ ಕೇಳಿದೆ, ನೋಡ್ರಪ್ಪ ಪುಣ್ಯಾತ್ಮರೇ, ನೀವು ಯಾರು ಬಸವಣ್ಣವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರೆ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ಅದನ್ನೇನು ನಿಮಗೆ ಹೆಂಗೆ ಬೇಕು ಹಂಗೆ ಹೇಳ್ಕೊಳಕ್ಕೆ ಕಲ್ತೀರಿ. ಆದ್ರೆ ಬಸವ ತತ್ವದಂಗೆ ನಡ್ಕೊಳ್ಳೋರು ಒಬ್ಬರ ಎದಿರೇನು ನೀವು ಅಂತ ಕೇಳಿದ್ನ. ಅವ್ರಿಗೆ ಅದು ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದ ಕೂಡಲೇ ಇನ್ನು ಎಲ್ಲ ಕಡೆ ಹೋಗಿ ಕೇಳಿಗೇಳ್ಯಾನಂತ ಒಂದು ಜಿಲ್ಲಾ ಬಂದಿ ಮಾಡಿರಿ, ಒಂದು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದು 4 ಮಂದಿನ ಕಳಿಸೋದು. ಕಾಡು ಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನಿನ್ನ ಜಮಖಂಡ್ಯಾಗ ಒಂದು 10 ಹಂದಿ ಹೋಗಿದ್ದು. ಅವು ಹಂದೆಣ್ಣುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ, ನಾ ಅಂಥವ್ನು ಭಾಳ ತೊಗೊಳೋದಿಲ್ಲ, ಯಾರ ಹೆಸರು ತೊಗೊಳೋದು. ಯಾಕಂದ್ರೆ ಹಂದಿಗೂಡು ಕುಸ್ತಿ ಹಿಡಿಬಾರ್ದು ಯಾವಾಗಲೂ. ಅವನೇನು ಗೆದ್ದರೂ ಅರ್ಥ ಇಲ್ಲ, ಸೋತರೂ ಅರ್ಥ ಇರಂಗಿಲ್ಲ. ಅದಕ್ಕೆ ಮೈಗೆ ಹೊಲಸು ಹತ್ಕೊಂಡ ಬರ್ತೈತಿ ಅಂತೇಳಿ. ಆದರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು, ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕಂತ. ಕಳಿಗೆ ಹತ್ತಿದಾಗ ಒದರ್ತಾವೆ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ನಕ್ಕ, ಮತ್ತೆ ಅದ್ರ ಬಗ್ಗೆ ಒದರಲ್ರಕ್ಕ. ಭಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ವು ಅಂದ್ರೆ ಕಡ್ತ ಬೇಸ್ನಾಗ ಬಿದ್ದೈತೆ ತಿಳ್ಕೊಬೇಕು. ಅದಕ್ಕೆ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡಿಸಿ ಒಂದು ಒಗೆದಿರ್ತೀನಿ. ಅವು ಮುಂದೆ ಒಂದು ತಿಂಗಳ ತನೂ ಹಂಗೆ ಒದರಾಡ್ಕೊತಾ ಇರ್ತಾವೆ. ಒಂದು ತಿಂಗಳಾಗೋದ್ರಾಗ ತಣ್ಣಗಾಕತಿ, ಮತ್ತೆ ಮುಂದಿನ ಊರಾಗ ಇದು ಮುಗೀತೀಗ. ಬಬಲೇಶ್ವರ ಮುಗಿದ ಕೂಡಲೇ ಬಾಗೇವಾಡಿ ಆಯ್ತು. ಬಾಗೇವಾಡಿ ಆದ ಕೂಡಲೇ ಈಗ ರಬಕವಿ ಬನ್ಹಟ್ಟಿ. ಇದು ಮುಗಿದ ಕೂಡಲೇ ಮುಂದಿನ ತಿಂಗಳು ಯಾದಗಿರಿಯಾಗ ಐತಿ. ಯಾದಗಿರಿ ಮುಗಿದ ಕೂಡಲೇ ಬೆಳಗಾವಿಗೆ ಐತಿ. ಬೆಳಗಾವಿ ಮುಗಿದ ಕೂಡಲೇ ಮತ್ತೆ ಬೀದರ್ದಾಗ ಐತಿ. ಏಪ್ರಿಲ್ ತಿಂಗಳದಾಗ ಬೀದರ್ ಮಾಡ್ತೀವಂತ ಬೀದರ್ದವ್ರು ತಯಾರಾಗ್ಯಾರ. ನಾ ಏನು ಬೀದರ್ಗೆ ಬರ್ತೀನಿ ಅಂತ ತಿಳಿದ ಕೂಡಲೇ ಅವು ಚಟಪಟ ಇನ್ನು ಒದ್ದಾಡಕ್ಕೆ ಶುರು ಮಾಡ್ತಾವೆ. ಅಂದ್ರೆ ಏನಪ್ಪ, ಬಿಲದೊಳಗೆ ನೀರು ಹೊತ್ತಿತ್ತಂದ್ರೆ ಇರಿವಿ ಹಾವ ಹೆಂಗೆ ಹೊರಗೆ ಬಿದ್ದು ಚಟಪಟ ಒದ್ದಾಡ್ತಾವಲ್ಲ, ಹಂಗೆ ಯುವಕರ ಸ್ಥಿತಿ ಆಕ್ಕೈತೆ. ಇನ್ನು ಬಂದರ ಬಾ ನೀನು ನೋಡ್ತೀವಿ ಹಂಗೆ ಹಿಂಗೆ ಅಂತಾರೆ. ಇಲ್ಲಿನೂ ಅಂತಿದ್ರು, ನಾ ಬಂದೀನಿ, ಒಂದೂ ಬಂದಿಲ್ಲ. ಮತ್ತು ಇಷ್ಟು ಮಂದಿ ಬಂದಾರ, ಆ ಗೌಡ್ಗಂತರು ದಿನ ಬಂದರ ಬಾ ಅಂತಿರ್ತಾರೆ. ಏನು ಮಾಡೋರದಿರಪ್ಪ ಬಂದು? ನಮಗೇನು ಮುಂದೆ ಹಿಂದಿಲ್ಲ, ಖರೆ ಮುಂದೆ ಅದಾರಲ್ಲ ಇಷ್ಟು ಮಂದಿ ಸಾಕಂತೀನಿ. ನಾವು ಯಾರ ಸಲುವಾಗಿ ಮಾಡ್ತೀವಲ್ಲ ಅವ್ರು ಇದನ್ನು ತಿಳ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ. 94% ಜನ ನಾವು ಪ್ರತಿಪಾದಿಸ್ತಾ ಇರುವಂಥ ಬಸವಾದಿ ಶರಣರ ಹಿಂದುತ್ವವನ್ನು ಒಪ್ಕೊಂಡಾರ. ನಾ ಯಾಕೆ ಹೇಳಿದೆ ಅಂದರೆ, ಹೋದ ಸಾರಿ ಹೇಳಿ ನಾನು, ಬಸವಾದಿ ಶರಣರ ವಚನಗಳಲ್ಲಿ ಬಹಳ ಐತ್ರಿ. ನಿಮ್ಗೇನು ಹೇಳೋದು, ಅನುಭವದ ದರ್ಶನ. ಎಲ್ಲ ಶರಣರ ವಚನಗಳೊಳಗೆ ಏನಿಲ್ಲ ಅಂತಿಲ್ಲ. ಇವ್ರು ಯಾವ್ದ್ಯಾವ್ದು ಇಲ್ಲ ಅಂತ ಹೇಳ್ಯಾರಲ್ಲ, ಅವಕ್ಕೆ ಒಂದೊಂದು ನಾ ಉದಾಹರಣೆ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಆಮ್ಯಾಗ ಈ ಸ್ವಾಮಿಗಳಿಗೆ ಎಲ್ಲರಿಗೂ ಹೇಳಿದ್ದು ನಾನು, ಬಸವಣ್ಣ ಕಾಯ್ಕ ಮಾಡಂತ ಹೇಳಿದೆ. ಒಬ್ಬರ ಕಾಯ್ಕ ಮಾಡ್ತೀರೇನಪ್ಪ? ಇಲ್ಲ, ಎಲ್ಲರೂ ಪುಕ್ಕಟ್ಟೆ ಹೊಡೆಯವ್ರ ನೀವು, ಹೌದಾ? ಒಬ್ಬರು ಕಾಯ್ಕ ಮಾಡಂಗಿಲ್ಲ. ಬಸವಾದಿ ಶರಣರು ದಾಸೋಹ ಮಾಡಂತ ಹೇಳಿದರು. ಇವ್ರ ಮಠದಾಗ ಹೋದ್ರೆ ಹಳಿ ನಾಯಿಗೆ ಸಹಿತ ತಿನ್ನಕ್ಕೆ ಹಾಕಂಗಿಲ್ಲ. ಇವ್ರಿಗೆ ತಿನ್ನೋದು. ಮತ್ತು ರಗಡ್ ದೊಡ್ಡ ಮಠ ಅದಾವು, ಸಂಗಡಾಟಿ ಶಾಲಿ ಪಾಲಿ ಕಟ್ಕೊಂಡಾರ, ರೊಕ್ಕ ಅದಾವು, ರೂಪಾಯಿ ಅದಾವು, ಹೋದವ್ರಿಗೆ ಪ್ರಸಾದ ಮಾಡ್ಸಂಗಿಲ್ಲ. ಲಿಂಗಾರ್ಚನೆಯನ್ನು ಮಾಡ್ಕೋತಾರೆ ಅನ್ಪ ಇವ್ರು ಅಂದ್ರೆ ನನಗೆ ಅದು ಖಾತ್ರಿ ಇಲ್ಲಿ ಇವ್ರು ಮಾಡ್ಕೋತಾರೋ ಇಲ್ಲ ಅಂತ. ಯಾಕಂದ್ರೆ ಬಸವಣ್ಣವ್ರದ್ದೊಂದು ವಚನ ನೆನಪಾತ್ ನನಗೆ, ನಡೆಯಲ್ಲಿ ಎಚ್ಚತ್ತು ನುಡಿಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಬಸವಣ್ಣವ್ರು ಹೇಳ್ಯಾರ. ಆದ್ರೆ ಈ ಲಬಾಡ್ರು
ದಿನಾ ಲಬಾಡ್ತನ ಮಾತಾಡ್ಕೊಂತ ಅಡ್ಡಾಡ್ತಾರೆ. ಬಸವಣ್ಣವ್ರ ತತ್ವ ಹೇಳ್ತಾರೆ, ಏನೂ ಆಚರಣೆ ಒಳಗೆ ತರುವುದಿಲ್ಲ. ಆದರೂ ಇವರು ಕೊಳ್ಳನ ಲಿಂಗಪ್ಪಿನ ಯಾಕೆ ಘಟಸರ್ಪಾಗಿಲ್ಲ ಅಂದ್ರೆ ಬಹುತೇಕ ಇವ್ರು ಕಟ್ಕೊಂಡದ್ದು ಲಿಂಗಪ್ಪ ಗುರು ಕೃಪಾ ಮಾಡಿಕೊಟ್ಟಾನೋ ಏನು ಬರೇ ಕ್ಯಾರಿಂದ ಕಟ್ಕೊಂಡಾರು ಅಂತ ನನಗೆ ಸಂಶಯ. ಇರ್ಲಿಕ್ಕಂದ್ರೆ ಎಷ್ಟೊತ್ತಿಗೆ ನೀವು ಮಾಡೋ ಆ್ಯಕ್ಟಿವಿಟಿ ನೋಡಿದ್ರೆ ಮತ್ತು ಇಂಥವ್ರೆಲ್ಲರೂ ಕೂಡಿ ಲಿಂಗಾಯತ ಧರ್ಮ ಕಟ್ಟಕ್ಕೆ ಹೊಂಟಾರೆ. ಯಾರ್ಯಾರು ಕಟ್ಟಕ್ಕೆ ಹೊಂಟವರು? ಕುಡುಕರು, ತಿನಕರು. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡಲೇ ಕುಡಿಲಾರ್ದ ಎದ್ದು ನಿಂದ್ರಕ್ಕೆ ಬರೋದಿಲ್ಲ, ರಾತ್ರಿ ಕುಡಿಲಾರ್ದ ಮಲ್ಕೊಳಕ್ಕೆ ಬರಂಗಿಲ್ಲ. ಕನಿಷ್ಠನಾಗ ಸಹಿತ ಲಿಂಗಪ್ಪ ಎಂದು ಇವ್ರಿಗೆ ಭೇಟಿಯಾಗಿಲ್ಲ. ಇಂಥ ರಾಜಕಾರಣಿಗಳು ಬಸವ ಧರ್ಮ ಕಟ್ಟಕ್ಕೆ ಹೊಂಟಾರಂತ. ಮತ್ತು ಮ್ಯಾಗ ಹೇಳ್ತಾರೆ, ನಾವು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಂತ. ನಾಚಿಗೆ ಬರ್ಬೇಕು. ಕುಡುಕರು ತಿನಕರು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವ ಅಂತ ಹೇಳಿದ್ರೆ ನಡೀತೈತೆ ನಡಿ. ಅವ್ರು ಹೆಂಗಿದ್ರೆ ಹಂಗಿರಕ್ಕೆ ಕಲಿಬೇಕು. ಆಮ್ಯಾಗ ಸ್ವಾಮಿಗಳು ಇವೆಲ್ಲ ಕಾವಿದಾರಿ ಕಮ್ಯುನಿಸ್ಟ್ರ್ ಅಂತ ಅವ ನಮ್ಮ ಗೌಡ್ ಕರಿತಾನೆ. ಅವ್ರು ಇವು ಕಾವಿದಾರಿ ಕಮ್ಯುನಿಸ್ಟ್ರ್ ಅದಾರ ಇವರೆಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ ಸೆಕ್ಯುಲರಿಸಮ್ ಅನ್ಕೊಂತ ಹಿಂದೂ ಧರ್ಮ ಮುಗಿಸೋದ ಇವ್ರ ಉದ್ದೇಶ. ನಾ ಅವ್ರಿಗೆ ಹೇಳಿದೆ, ಏನಾರ ಮಾಡ್ರಿ, ಹಿಂದೂ ಧರ್ಮಕ್ಕೆ ಕೈ ಹಾಕಬೇಡ್ರಿ. ಬರೀ ಹಿಂದೂ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿ ನಿಂದೆಗಳನ್ನು ಮಾಡಿ ಈ ಧರ್ಮ ಹಾಳು ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ನಾವು ಕೈ ಬಿಟ್ಟಿವ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ, ನಾವು ಕೈ ಬಿಟ್ಟಿವ್ರಿ. ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಟ್ಟಿಲ್ಲ ನಾನು. ಕೆಲವು ಮಂದಿಗೆ ಏನಾಕೈತಿ, ಅದು ಇದು ಹೊಟ್ಟೆ ಮುರ್ಯಾಕೆ ಹತ್ತಂದ್ರೆ ಹೊರಕಡೆಗೆ ಬಂದಂಗೆ ಆಕೈತಿ, ಆಗೋದಿಲ್ಲ. ಹಂಗೆ ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಡುವುದಿಲ್ಲ ಅಂತ ನನಗೆ ಖಾತ್ರಿ ಐತೆ ಅಂತ ಹೇಳಿದ್ನ. ನೀವು ಯಾವಾಗ ಪಕ್ಕಾ ಬಿಟ್ಟಿರಿ ಅನ್ನಿಸ್ತೈತಲ್ಲ ಅವಾಗ ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ನಿಮ್ಮನ್ನು ಕೈ ಬಿಡ್ತೀನಿ. ಈ ಬಸವಾದಿ ಶರಣರ ಸಮಾವೇಶಗಳನ್ನು ಬಂದ್ ಮಾಡ್ತೀನಿ. ಅವ್ರೇನಂದ್ರು, ಇವ್ನು ಹಿಂಗೆ ಚಾಲು ಇಟ್ರಿ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ಕೀಲಿ ಹಾಕೋದು ಬರ್ತೈತ್ರಿ ಅಂದರು. ಹೌದಪ್ಪ, ನಿಮಗಿಷ್ಟು ಕಾಳಜಿ ಇತ್ತಂದ್ರೆ ಒಂದು ಕೆಲಸ ಮಾಡ್ರಲ್ಲ, ಏನು ಮಾಡ್ರಿ, ನಾವು ವೀರಶೈವರು ಲಿಂಗಾಯತರು ಎರಡಲ್ಲ ಒಂದೇ ಅದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಅವ್ರ ಮುಂದೆ ಹೇಳಿಬೇಡ್ರಿ. ನಾವು ಎರಡು ಮಾಡೋದಿಲ್ಲ ಇನ್ನು ಮುಂದೆ. ಈ ಪಾಪ ಇಲ್ಲಿ ತನಕ ಏನು ಮಾಡೀವಿ ಮಾಡಿ ಹೋತು, ಇನ್ನು ಮುಂದೆ ಈ ಪಾಪ ಎಂದೂ ಮಾಡೋದಿಲ್ಲ. ಯಾಕಂದ್ರೆ ಹಾವನೂರು ಆಯೋಗ ಸ್ಥಾಪನೆ ಮಾಡಿ ಅವಾಗೊಮ್ಮೆ ಹೊಡೆದಾರ ನಮ್ಮನ್ನು. ಆ ನಂತರ ನಮ್ಮ ಸ್ವಾಮಿಗಳು ಮತ್ತು ಕೆಲವು ಜನ ಹಿರಿಯರು ಕೂಡಿ 12ನೇ ಲಿಂಗಾಯತರು, 16ನೇ ಲಿಂಗಾಯತರು, 10ನೇ ಲಿಂಗಾಯತರು, 6ನೇ ಲಿಂಗಾಯತರನ್ನ ಮಾಡಿ ನಮ್ಮ ಸಮಾಜ ಹೊಡೆದಾರ. ಎರಡು. ಮೂರನೇದ್ದು ನಾ ಏನು ಹೇಳಿದೆ ಅವ್ರಿಗೆ, ಲಿಂಗಾಯತರು ವೀರಶೈವರು ಬೇರೆ ಅನ್ನಕ್ಕೆ ಹೋಗ್ಬೇಡ್ರಿ. ಬಸವಣ್ಣ ಎಲ್ಲ ಜಾತಿಯವ್ರನ್ನು ತಂದು ಒಂದು ಮಾಡಿದ್ದ. ಯಾವ ಜಾತಿಯವರಿಲ್ಲ, ನಾವು 92 ಜಾತಿಯವರು ಅದರೊಳಗೆ ಅದೀವಿ. ಎಲ್ಲರನ್ನೂ ಕರ್ಕೊಂಡು ಬಂದು ಬಸವಣ್ಣ ಲಿಂಗ ಕಟ್ಟಿ ಉಪಾಸನೆ ಮಾಡಕ್ಕೆ ಹಚ್ಚಿ ನಮ್ಮನ್ನು ಒಂದು ಮಾಡಿದ್ದ. ಆದ್ರೆ ನನಗೆ ದುಃಖ ಏನು, ಆ ಬಸವಣ್ಣನ ಹೆಸರು ಹೇಳಿ ವೀರಶೈವರು ಲಿಂಗಾಯತರು ಅಂತ ಎರಡು ಮಾಡಕ್ಕೆ ಹೊಟ್ಟಾರಲ್ಲ ಈ ನಾಲಾಯಕರು. ಅದು ನನಗೆ ಸಿಟ್ಟು ತಂದದ್ದು. ಯಾಕೆ ಮಾಡ್ತೀರಿ ನೀವು? ಬಸವಣ್ಣನ ಹೆಸರು ಹೇಳಿ ಎರಡು ಮಾಡಕ್ಕೆ ಹೊಂಟೀರಿ. ಬಸವಣ್ಣ ಇವನಮ್ಮವ ಅಂತ ಎಲ್ಲರನ್ನೂ ಕೂಡಿಸಿದವ. ಆದ್ರೆ ನೀವು ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಈ ಬಲಿಷ್ಠವಾದಂಥ ಸಮಾಜ ಒಡೆದ್ರಿ. ಬರೀ ಸಮಾಜ ಒಡಿಲಿಲ್ಲದ್ರಿಂದ ಹಿಂದೂ ಧರ್ಮದಿಂದ ಒಂದು ತುಣುಕನ್ನು ಬೇರೆಯಾಗಿ ಮಾಡ್ಲಿಕ್ಕೆ ಹೊರಟಿರಲ್ಲ. ನೀವು ನಾಳೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿಬಿಡ್ರಿ, ನಾವು ಹಿಂದೂ ಲಿಂಗಾಯತರಂದು ಬಿಡ್ರಿ. ನಾ ಮುಂದೆ ಎಲ್ಲರ ಯಾವ ಸಭಾಕ್ಕೆ ಹೋದ್ರೆ ಕೇಳ್ರಿ, ನಾ ಯಾವ ಸಭಾನೂ ಮಾಡೋದಿಲ್ಲ ಮುಂದೆ. ಆದ್ರೆ ನೀವು ಹೇಳ್ರಿ, ನಾವು ಹಿಂದೂಗಳು, ಮೊದಲು ಹಿಂದೂಗಳು, ಆಮೇಲೆ ನಾವು ಲಿಂಗಾಯತರು, ಆಮೇಲೆ ನಾವು ಏನಿದ್ದು ನಮ್ಮ ಉಪಜಾತಿಗಳು ಏನದಾವ ಎಲ್ಲ ನಾವು ಆಮೇಲೆ. ಇಷ್ಟು ಹೇಳಂತ ನಾನು ವಿನಂತಿ ಮಾಡ್ಕೊಂಡೀನಿ. ನಾವು ಏನೂ ಮಾಡೋದಿಲ್ಲ ಅಂತಾರೆ, ಇಟ್ಟು ಹೇಳೋದಿಲ್ಲ ಅಂದಾಗ ಇವ್ರ ಹೊಟ್ಟೆಗೇನ ಐತಂತ ಅರ್ಥ. ಹೋದ ಸರಿನೂ ಹೇಳಿದ್ದೆ ನಾನು. ಅವಾಗೇನು ಮಾಡ್ತಾರೆ, ಯಾವರ ನಾಯಿಗಳು ಚೂ ಬಿಡ್ತಾರೆ. ಅವು ನಾವು ಯತಿ ಉಬ್ಬಿಸಿ ಹೇಳ್ತೀವಿ, ನಾವು ಶಾಸ್ತ್ರಾರ್ಥಕ್ಕೆ ತಯಾರದೀವಿ, ನಮ್ಗೂಡು ಬರ್ರಿ ಅಂತ. ನಾ ಹೇಳಿದ್ನಲ್ಲ, ಕುಸ್ತಿ ಹಿಡ್ಯಾಕೂ ಸಹಿತ ಸಮಕಕ್ಷರು ಬೇಕು. ಭೀಷ್ಮ ಏನು ಹೇಳಿದ, ಅದ್ರ ಕೂಡ ಏನು ಯುದ್ಧ ಮಾಡೋದು ಅಂದ. ಯಾವುದ್ರ ಕೂಡ? ಅರ್ಜುನ್ ರಥದ ಮ್ಯಾಗ ಮುಂದೆ ನಿಂತಿತ್ತಲ್ರಿ, ಶಿಖಂಡಿಗೂಡು ಏನು ಯುದ್ಧ ಮಾಡೋದು? ನಮ್ಗೂಡು ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಯೋಗ್ಯತೆ ಅವ್ರು ಬೇಕು. ಶಿಖಂಡಿಗೂಡು ಯುದ್ಧ ಮಾಡ್ತಾರೆ ಅಂತ ಆಳಿ ನಾಯಿಗಳು ರಗಡ್ ಬರ್ತಿರ್ತಾನ ಅಂತ ತಲೆಗೆ ನನಗಂತಿರ್ತಾರೆ ಭಾಳ ಮಂದಿ. ಅವ ಹಿಂಗೆ ಅನ್ನಕತ್ತಾನ್ರಿ,
ಯಾಕೆ ತಲೆ ಕೆಡಿಸ್ಕೋತೀರಿ ಮಾರಾಯ, ನಾ ಗಟ್ಟಿಮುಟ್ಟಿದ್ದೀನಲ್ಲ. ಶರಣರು ಒಂದು ಮಾತು ಹೇಳ್ಯಾರ, ನಾಯಿಗಳು ಗುಡ್ಡಕ್ಕೆ ಬೊಗಳಿದ್ರೆ ಗುಡ್ಡಕ್ಕೇನು ಫರ್ಕ್ ಆಗೋದೈತಿ, ನಾಯಿಗಳ ದಣಿತಾವು. ಅಂತಾರೆ ಏನು ರೀ ಅವ ಮನ್ ಹಿಂಗಂದ್ರಿ ಅವ ಹಂಗಂದ್ರಿ ನೀವು ಉತ್ತರ ಕೊಡ್ಬೇಕ್ರಿ. ನಾ ಅಂದೆ ಅವು ನಾ ಗುಡ್ಡ ಇದ್ದಂಗೆ ಅದೀನಿ, ಅವು ನಾಯಿಗಳು ಬೊಗಳ್ತಾವು, ಅದರದ ಪ್ರತಿಧ್ವನಿ ಅವು ಕೇಳಿಸ್ತಾವು, ಬೊಗಳಿ ಸಾಯ್ತಾವು ಒಂದು ದಿವಸ. ಶರಣರು ಅಂದದ್ದು ಇದು, ನಾ ಹೇಳಿದ್ದಲ್ಲ. ಮತ್ತು ಅದಕ್ಕೆ ಅಂಥದ್ದು ಯಾವುದಕ್ಕೂ ಲಕ್ಷ್ಯ ಕೊಡದೆ ನಾ ಹೇಳಿದ್ನೆಲ್ಲ. ಬಸವ ತತ್ವದ ಹೆಸರಿನಲ್ಲಿ ಈ ಕ್ರೂರ ಕಮ್ಯುನಿಸ್ಟರು, ಆ ಮಾರ್ಕ್ಸನ ಅನುಯಾಯಿಗಳು, ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋತ್ಸೆ ತುಂಗ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನು ಬರೀ 6 ವರ್ಷಗಳಲ್ಲಿ ಮಾಡಿದ್ದಾನೆ. ಆ ಮಾರ್ಕ್ಸನ್ನು ತಂದು ಬಸವಣ್ಣವ್ರು ಕೂಡ ಹೋಲಿಸಾಕತ್ಯಾರ. ಎಂಥ ನೀಚತನ ಅನ್ಬೇಡ್ರಿದು. ಆಮ್ಯಾಗ ಆ ಕಮ್ಯುನಿಸ್ಟರು ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೇನೆ ನಿಮ್ಗೆ, ಇವರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಭಾಳ ಹಿಡಿಸೈತಿ ಲಿಂಗಾಯತರು, ಬಸವಣ್ಣವ್ರ ವಚನಗಳು ಭಾಳ ಹಿಡಿಸ್ಯಾವ. ನಾ ಹೇಳಿದೆ ಭಾಳ ಹಿಡಿಸೈತವ್ದಿಲ್ಲೋ, ಮತ್ತು ನೀವು ಇವನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ ಅಂತ. ಅವ ಪ್ರವಚನ ನಮ್ಗೆ ಯಾಕೆ ಹೇಳ್ತಾನಪ್ಪ? ಅವ ಭಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗೆ ಬಸವಣ್ಣನ ತತ್ವ ಭಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದು 4-8 ಮಂದಿನ ಪರಿವರ್ತನೆ ಮಾಡು, ಅಂದ್ರೆ ನಿನಗೆ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗೆ ಭಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆಯಿಂದ ರೊಕ್ಕ ಜಗ್ಗೋದು, ಸಲಹೆ ಕೊಡೋದು, ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಇಂಥವ್ರು. ನಾವು ಅವ್ರು ಹೇಳೋದಿಲ್ಲ ಹೆಸರು ಹೇಳಿದ್ನಂದ್ರೆ ಅವ್ರು ಮತ್ತೆ ದೊಡ್ಡವ್ರು ಹಾಕಾರ, ಅದಕ್ಕೆ ಅವ್ರ ಹೆಸರು ಯಾವಾಗಲೂ ಹೇಳೋದಿಲ್ಲ. ನಾ ಯಾರ ಹೆಸರು ತೊಗೋತೀನಲ್ಲ ಅವ್ರು ದಡಗ್ಗನ ದೊಡ್ಡವ್ರು ಹಾಕಾರ, ಹಂಗೆ ದೊಡ್ಡವ್ರು ಹಾಕಿ ಕೊಡೋದಿಲ್ಲ, ಅಲ್ಲೇ ಇರ್ಬೇಕು ಅವ್ರು. ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಜನರಿಗೆ ಒಂದೊಂದು ಸಾರಿ ಶರಣರು ವೇದಶಾಸ್ತ್ರ ಆಗಮಗಳನ್ನು ಖಂಡಿಸಿದರು ಅಂತ ಹೇಳಿದರು. ನಾ ಅದಕ್ಕೆ ನಮ್ಮ ಶರಣರು ವಚನಗಳನ್ನು ಅಧ್ಯಯನ ಮಾಡಿ ಹುಡುಕ್ತಾಗಿದೆ. ನಮ್ಮವರೊಬ್ಬರು ಪ್ರಾಧ್ಯಾಪಕರು ಬಸವ ಶೈವದಲ್ಲಿ ಹಿಂದುತ್ವ ಅಂತ ಒಂದು ಗ್ರಂಥ ಬರೋದು, ನಾವು ಅದನ್ನು ಬಬಲೇಶ್ವರದೊಳಗೆ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಆ ಪುಸ್ತಕ ಮಾರಾಟ ಆಗಲಾರ್ದಂಗೆ ಪೊಲೀಸರನ್ನ ಹಚ್ಚಿ ಆ ಗ್ರಂಥದವ್ರನ್ನ ಹೊರಗೆ ಹಾಕ್ಸಿದ್ರು. ಅದರೊಳಗೆ ಆ ಮನುಷ್ಯ ಏನು ಮಾಡ್ಯಾನ, ಉಪಾಧ್ಯ ಅಂತಕ್ಕಂಥ ರೋಣದವನು, ಅವನು ಒಬ್ಬ ಲಿಂಗಾಯತ. ಎಷ್ಟು ಚಂದ ಬರ್ದಾನ ಆ ಗ್ರಂಥ ಅಂದ್ರೆ, ಇವರು ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂತಿದ್ರಲ್ಲ, ಅವಕ್ಕೆಲ್ಲ ಉತ್ತರಗಳನ್ನು ವಚನಗಳಿಂದ ಕೊಟ್ಟಾನೆ. 22,000 ವಚನಗಳಲ್ಲಿ 15,000 ವಚನಗಳನ್ನು ಅಧ್ಯಯನ ಮಾಡಿ ಅದರೊಳಗೆ 1,500 ವಚನಗಳನ್ನು ಪ್ರಮಾಣವಾಗಿ ಕೊಟ್ಟಾನೆ. ಕರ್ಮ ಸಿದ್ಧಾಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ, ಇವು ನೋಡ್ರಿ ಶರಣರ ಕರ್ಮ ಸಿದ್ಧಾಂತ ಹಿಂಗೆ ಹೇಳ್ಯಾನ. ನಾನು ಅಂಥವುಗಳನ್ನೇ ತಮ್ಮ ಸಲುವಾಗಿ ತಂದೇನು 1-2-3 ವೇದಶಾಸ್ತ್ರ ಆಗಮಗಳನ್ನು ಖಂಡಿಸ್ಯಾರ ಅಂತ ಹೇಳ್ತಾರೆ. ಹಾವು ಹದ್ದು ಕಾಗೆ ಗೂಗೆ ಅನಂತ ಕಾಲ ಬದುಕವೇ ಬೇಡವೋ ಮಾನವ, ಲೇಷನಿಸಿಕೊಂಡು ಬದುಕವೋ ಮಾನವ ಶಿವಭಕ್ತನಾಗಿ, ಜೀವಿತಂ ಶಿವಭಕ್ತಾನಾಂ ಪರಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರಂತೂ ಭಕ್ತಿಹೀನಂ ನ ಶಾಂಕರಿ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರ ಭಕ್ತಿ ಹಿಡಿದು 5 ದಿನವಾದರೂ ಬದುಕಿದರೆ ಸಾಲದೆ. ಆಗಮದ ಒಂದು ಪ್ರಮಾಣವನ್ನೇ ಬಸವಣ್ಣವರು ಈ ವಚನದಲ್ಲಿ ತಗೊಂಡು ಚೆನ್ನಾಗಿ ಬದುಕೋದಾದ್ರೆ 5 ದಿವಸ ಬದುಕಿದ್ರೆ ಸಾಕಲ್ಲೇನು? ಅಂಥವು ಕೊರಗತ್ತೆ 100 ವರ್ಷ ಬದುಕೋದಕ್ಕಿಂತಲೂ ಚೆನ್ನಾಗಿ ಬದುಕೋದಕ್ಕೆ ಆಗಮ ಪ್ರಮಾಣ ಹೇಳಿದೆ, ಇಷ್ಟು ಬದುಕಿದ್ರೆ ಸಾಕಲ್ಲೇನಂತ ಹೇಳಿದ್ದಾರೆ. ಅದು ಅಲ್ದ ಶರಣರು ಪುಣ್ಯ ಪಾಪಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ,
ಕಾನನ ಅಂಜುವುದು ಬೆಂಕಿಗಯ್ಯ ಬೇಗೆಗಯ್ಯ, ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಪಂಚಮಹಾಪಾತಕಗಳನ್ನು ಒಪ್ಕೊಂಡ್ರೋ ಇಲ್ಲ ಬಸವಣ್ಣವ್ರು? ಒಪ್ಕೊಂಡ್ರಂತ ಅರ್ಥ ಆಕಾಯ್ತು. ಆಮ್ಯಾಗ ಇನ್ನೊಂದು ಮಾತನ್ನು ಹೇಳ್ತಾರೆ ಬಸವಣ್ಣವರೇ. ಇಂಥ ವಚನಗಳು ನೂರಾರು ಅದಾವ, ಅದರೊಳಗೆ ನಾ ಸ್ಯಾಂಪಲ್ ಅಂತಂದಿನ, ಅಷ್ಟು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಪುಣ್ಯಗಳ ಕಾಲಕ್ಕೆ ಹಗೆಗಳು ತನ್ನವರಹರು. ನಮ್ಮ ಹತ್ರ ಪುಣ್ಯ ಭಾಳ ಇತ್ತಂತಂದ್ರೆ ಶತ್ರುಗಳೆಲ್ಲ ನಮ್ಮ ಅಧೀನ ಆಕ್ಕಾರ ಅಂತ. ಪುಣ್ಯಗಳು ಅಹಕಾಲಕ್ಕೆ ಮಣ್ಣು ಹೊನ್ನಹುದು. ಪುಣ್ಯ ಭಾಳ ಇತ್ತು ಅಂತಂದ್ರೆ ಮಣ್ಣು ಸಹಿತ ನಮ್ಮ ಸಲುವಾಗಿ ಹೊನ್ನಾಕೈತಿ ಅಂತ, ಬಂಗಾರ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಹಾವು ನೇವಳಬಹುದು. ಹಾವು ಸಹಿತ ಒಂದು ಸಣ್ಣ ಹುಳ, ಎರಿಹುಳ ಆದಂಗೆ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಅನ್ಯರು ತನ್ನವರು. ಪುಣ್ಯಗಳು ನಮ್ಮ ಹತ್ರ ಸಾಕಷ್ಟಿದ್ದು ಅಂತಂದ್ರೆ ಬೇಕಾದವ್ರು ಇರಲಿ, ಅವ್ರು ನಮ್ಮವ್ರು ಆಕ್ಕಾರ. ಇಂತಹ ಪುಣ್ಯಗಳೆಲ್ಲವೂ ಭಕ್ತಿಯಿಂದಲಹವು. ಇಂಥ ಎಲ್ಲ ಪುಣ್ಯ ಭಕ್ತಿಯಿಂದ ಸಿಗ್ತಾವೆ. ಭಕ್ತಿ ಕೆಟ್ಟರೆ ಪುಣ್ಯವೂ ಕೆಡುವುದು. ಇಂತಪ್ಪ ಭಕ್ತಿಯೂ ಪುಣ್ಯವೂ ಚನ್ನಬಸವಣ್ಣನಿಂದುಂಟಾಗಿ ನಾನು ಬದುಕಿದನಯ್ಯ ಕೂಡಲ ಸಂಗಮ ದೇವ. ಇನ್ನೇನು ಹೇಳಬೇಕು ಇವ್ರಿಗೆ? ಹಾಗಾದ್ರೆ ಬಸವಣ್ಣ ಹಿಂದೂ ಅಲ್ಲ ಅಂತ ಏನು ಬಬ್ಬಿ ಹೊಡಿತಿದ್ರಲ್ಲ, ಅವ್ರಿಗೆ ಇದಕ್ಕಿಂತ ಚಲೋ ಉತ್ತರ ಬಸವಣ್ಣವ್ರು ಏನು ಕೊಡಬೇಕು? ಎಲ್ಲ ಕೊಟ್ಟ ಅಂತ. ಆಮ್ಯಾಗ ಇನ್ನೊಂದು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂಥೇಳಿ ಬಸವಣ್ಣ ಗುಡಿಗುಂಡಾರಗಳನ್ನು ಖಂಡಿಸಾನ ಅಂಥೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಯಾನ, ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನು ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬಿಗರ ಚೌಡಯ್ಯನವರು ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಆಸ್ತಿಕತೆಯನ್ನು ಹಾಳು ಮಾಡೋದು. ಒಂದು ವೇಳೆ ಬಸವಣ್ಣವರು ಹೀಗೆ ಮಾಡಿದ್ರು ಅಂತಂದ್ರೆ ನನ್ನ ಪ್ರಶ್ನೆ ಅವರಿಗೆ ಏನು ಅಂದ್ರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕಲ್ಯಾಣದಿಂದ ಏನು ಹೊಂಟರು, ನೇರವಾಗಿ ಸೊಲ್ಲಾಪುರಕ್ಕೆ ಬಂದರು. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು, 68 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಇವತ್ತಿನ ದಿವಸನೂ ಸಹಿತ ಸಂಕ್ರಮಣದೊಳಗೆ ನಂದಿ ಕೋಲಿನ ಯಾತ್ರೆ 68 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿ ಬರ್ತೈತೆ. ಒಂದು ವೇಳೆ ಬಸವಣ್ಣವರು ಅಥವಾ ಬಸವಾದಿ ಶರಣರು ಸ್ಥಾವರ ಲಿಂಗಗಳನ್ನು ವಿರೋಧಿಸಿದ್ರೆ ಬಸವಣ್ಣವರು ಕಲ್ಯಾಣ ಬಿಟ್ಟು ಮತ್ತೆ ಎಲ್ಲಿ ಬೇಕಾದಲ್ಲಿ ಆಗಿತ್ತು, ಕೂಡಲ ಸಂಗಯ್ಯಪ್ಪನ ಹತ್ರನ ಯಾಕೆ ಹೋದರು? ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯಕ್ಕೆ ಯಾಕೆ ಹೋದ್ಲು? ಇವಕ್ಕೆ ಉತ್ತರ ಕೊಡುವಂತಂದ್ರೆ ಎಡಬಡಿಸ್ತಾರೆ ಇವರು. ಆದ್ದರಿಂದ ನಮ್ಮ ಶರಣರು ಬಸವಣ್ಣವರು ಎಂದೂ ಸ್ಥಾವರ ಲಿಂಗಗಳನ್ನು ವಿರೋಧಿಸಿದವರು ಅಲ್ಲ. ಆದ್ದರಿಂದ ನಾವು ಇದನ್ನು ಅವ್ರು ಹೇಳುವಂಥ ಯಾವುದೇ ಬಸವಣ್ಣವ್ರ ವಚನಗಳೇ ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅವ್ರು ಹೇಳ್ತಾರೆ, ಅರಗು ತಿಂದು ಕರಗುವ ದೈವ, ಬೆಂಕಿ ಎತ್ತಿದ್ರು ಸುಡುವ ದೈವ, ಇವಕ್ಕೇನು ದೇವ್ರು ಅಂತಾರೇನು ಅಂತ ಶರಣರು ಹೇಳ್ಯಾರ ಅಂತ ಹೇಳಿದರು. ನಾ ಹೇಳಿದೆ, ಹಂಗೆ ಹೇಳಿದ್ರೆ ಕೊಳ್ಳ ಕೈಯಾಗ ಕೊಟ್ಟಾರಲ್ಲ ಲಿಂಗ, ಇದನ್ನು ಬೆಂಕಿಯಾಗ ಹಾಕ್ರೆ ಸುಡ್ತೈತಿಲ್ಲ ನೋಡುನು, ಕ್ಯಾರೈತೆ ಅದು ಸುಟ್ಟ ಹೋಗ್ತೈತಿ. ಅದನ್ನು ಗುರು ಕರುಣಿಸಿ ಕೊಟ್ಟಾನಂತ. ಮತ್ತು ಅವು ಗುಡ್ಯಾನು ಏನು ಕಟ್ಗರ್ ಕರುಣಿಸಿಟ್ಟಾರನು? ಅಲ್ಲಿನೂ ಉರ್ವಳ ಹೋಗಿ ಕೈ ಮಾಡಿಟ್ಟಾರ. ಆದ್ದರಿಂದ ದಯವಿಟ್ಟು ನಮ್ಮ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ. ನಮ್ಮ ಇಷ್ಟಲಿಂಗ ಕೈಯೊಳಗೆ, ಯಾಕಂದ್ರೆ ಪರ್ವೂರಿಗೆ ಹೋಗ್ತೀವಿ, ಹೋದಾಗ ಒಂದೊಂದು ಕಡೆ ನಮಗೆ ಸ್ಥಾವರ ಲಿಂಗ ಉಪಾಸನೆಗೆ ಸಿಗಲಿಲ್ಲ ಅಂದ್ರೆ ತೊಂದರೆ ಆಗಬಾರ್ದಂತೆ ನಿಮ್ಮ ಹತ್ರ ಇರಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇನ್ನು ಗುಡಿಯೊಳಗೆ ಎಲ್ಲರಿಗೂ ಹೋಗೋಕ್ಕಾಕೈತಿ ಅಂತ ಇಲ್ಲ, ಆದ್ದರಿಂದ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇದಕ್ಕೆ ಮತ್ತೊಂದು ದೊಡ್ಡ ಉಪನ್ಯಾಸ ಜಡಿತಾರೆ ಅವ್ರು. ನೀವೇನು ಉಪನ್ಯಾಸ ಜಡಿದ್ರು ನಿಮ್ಮ ಅಪ್ಪನಂಗೆ ಜಡಿಯುವಷ್ಟು ಸಾಮರ್ಥ್ಯ ನನ್ನೊಳಗೆ ಐತಂತ ನಾ ಅವ್ರಿಗೆ ಹೇಳೀನಿ. ದಯವಿಟ್ಟು ಹಿಂಗೆ ಮಾಡಿ ನಮ್ಮ ಜನರ ತಲೆ ಕೆಡಿಸ್ಬೇಡ್ರಿ ಅಂತ. ಆಮೇಲೆ ನಾ ಅವ್ರಿಗೆ ಹೇಳಿದೆ, ನಮ್ಮ ದೇವ್ರು ಸುಡ್ತಾವು ತುಡುಗಾಕ್ಕವು ಅಂತ ಹೇಳ್ತಿರಲ್ಲ, ಮತ್ತು ಚರ್ಚ್ನಾಗ ಹೋಗ್ರಿ, ಅವ್ರದ್ದು ಕಟ್ಟಿಗೆದೊಂದು ಕ್ರಾಸ್ ಇರ್ತೈತಿ, ಅದನ್ನು ಬೆಂಕಿಯಾಗ ಹಾಕಿರಲ್ಲ, ಅದು ಸುಡ್ತೈತಿ ಅಲ್ಲಿ ನೋಡ್ರಲ್ಲ. ಅವ್ರ ಬಗ್ಗೆ ಅಂದಾರ ಹೇಳ್ತೀರನಪ್ಪ ನೀವು? ಇಲ್ಲ. ಹೊಳ್ಳಿ ಮುಳಿ ಸುತ್ತಮುತ್ತ ಕುಳ್ಬಾಣ ಸುತ್ತ ಕುಳ್ಳ ಯಾಕೆ ಬರ್ತಿರಲ್ಲೋ ಯಾಕೆ ಅಂತ ನಾ ಕೇಳೋದು. ಇದಕ್ಕಿಂತ ಹೆಚ್ಚಿಂದ ಏನೂ ಕೇಳಿಲ್ಲ ಅವ್ರಿಗೆ. ಆಮೇಲೆ
ನಾ ಇನ್ನೊಂದು ಮಾತು ಹೇಳ್ತಿದ್ದೆ, ಇವ್ರಿಗೆ ಇಷ್ಟ್ಯಾಕೆ ಅನ್ಯ ಧರ್ಮದವ್ರ ಮ್ಯಾಗ ಪ್ರೇಮ, ನಮ್ಮ ಧರ್ಮದವ್ರನ್ನ ಬೈಯೋದು ಯಾಕೆ? ಇವ್ರದ್ದು ಎಷ್ಟು ಪ್ರೀತಿ ಅಂತಂದ್ರೆ, ಮಂಗಳೂರಾಗ ಇವ್ರು ಬಸವ ಸಂಸ್ಕೃತಿ ಅಭಿಯಾನ ಮಾಡಕ್ಕೆ ಹೋಗಿದ್ರು. ಮಂಗಳೂರಾಗ ಈಶ್ವರಪ್ಪನವ್ರ ಇವ್ರ ಅಭಿಯಾನ ಮಾಡಕ್ಕೆ ಯಾರೂ ಲಿಂಗಾಯತರು ಸಿಗಲಿಲ್ಲ, ಇದ್ದವ್ರು ಮುಂದೆ ಬರಲಿಲ್ಲ. ಯಾಕಂದ್ರೆ ನೀವು ಬಂದಲ್ಲಿ ಲಿಂಗಾಯತರು ವೀರಶೈವರಂತ ಭೇದ ಮಾಡಿ ನಮ್ಮ ಸಮಾಜ ಹೊಡಿತೀರಿ, ಆದ್ದರಿಂದ ನಿಮ್ಮ ಕಾರ್ಯಕ್ರಮ ಮಾಡಂಗಿಲ್ಲ ಅಂದರು. ಮತ್ತು ಯಾರು ಮಾಡಿದ್ರಿ ಅಲ್ಲಿ? ಮುಸ್ಲಿಂ ಸಂಘಟನೆಯವ್ರು ಇವ್ರು ಅಭಿಯಾನ ಮಾಡಿದ್ರು. ಇವ್ರ ಮ್ಯಾಗ ಪ್ರೀತಿ ಅಷ್ಟು ನೋಡ್ರಿ, ಅವ್ರಿಗೆ ಇವ್ರ ಮ್ಯಾಗ, ಇವ್ರಿಗೆ ಅವ್ರ ಮ್ಯಾಗ. ಎಲ್ಲ ಮುಸ್ಲಿಮರ ಬಗ್ಗೆ ಮಾತಾಡೋದಿಲ್ಲ ನಾನು, ಚಲೋ ಮುಸಲ್ಮಾನರು ಅದಾರ, ಅವ್ರ ಬಗ್ಗೆ ನಾ ಹೇಳೋದಿಲ್ಲ. ಎಲ್ಲಿ ತನಕ ಚಲೋ ಇರ್ತಾರಂದ್ರೆ ಅಲ್ಪಸಂಖ್ಯಾತರಾಗಿ ಇರುವವರೆಗೆ ಚಲೋ ಇರ್ತಾರೆ. ಅವ್ರದ್ದು ಸಂಖ್ಯೆ ಹೆಚ್ಚಾತಂದ್ರೆ ಅವರು ಚಂದಾಗ ತೋರ್ಸಕ್ಕೆ ಶುರು ಮಾಡ್ತಾರೆ. ನಮ್ಮ ಜಗಲಿ ದೇವ್ರನ್ನ ವಿಸರ್ಜನೆ ಮಾಡ್ರಿ ಅಂದ್ರಿ. ಯಾಕ್ರಪ್ಪ, ನಮ್ಮ ದೇವ್ರೇನು ನಿಮ್ಗೇನು ಪಾಲು ಕೇಳ್ಯಾವ? ಜಗಲಿ ಮ್ಯಾಗಿನ ದೇವರು ಎಲ್ಲಿಗೆ ಬಂತು ಅಂತಂದ್ರೆ, ಈ ಸ್ವಾಮಿಗಳು ಮನೆಗೆ ಬರ್ತಾರಂದ್ರೆ ಭಕ್ತರು ಏನು ಅನ್ನಕತ್ರಿ, ಸ್ವಾಮಿ ಬರ್ತೈತೆ ಅದ್ರ ಕಣ್ಣು ಬೀಳ್ತದೆ, ಜಗಲಿ ಮ್ಯಾಗ ಎಲ್ಲ ಜೋರು ತೆಗೆದಿಡ್ರಿ, ಅದು ಹೋಗಿಂದ ಮತ್ತಿಡೂನಂತ. ಇಲ್ಲಿಗೆ ಬಂದರು. ಆಮ್ಯಾಗ ಈ ಲಗ್ನದಾಗ ಅಕ್ಕಿ ಕಾಳು ಹಾಕಬೇಡ್ರಿ ಅಂತ. ಅಕ್ಕಿ ಕಾಳು ಹಾಕ್ಬೇಡ್ರಿ, ಮತ್ತೇನು ಹಾಕೋದು? ಹೂವು ಹಾಕೋದು. ಯಾವ ಊರಾಗ ಅಕ್ಕಿ ಬೆಳೆಯಂಗಿಲ್ಲ ಅಲ್ಲಿ ಹೂವನ್ನ ಹಾಕ್ತಾರೆ. ಒಂದು ದೇಶದಾಗ ಅಕ್ಕಿಲ್ಲ ಅಲ್ಲಿ ಉತ್ತತ್ತಿ ಹಾಕ್ತಾರೆ. ಏನು ಹಾಕಿದ್ರು ಬಹಳ ಮಹತ್ವದ್ದಲ್ಲ. ನೀವು ನಿಮ್ಮದಂತ ಅದನ್ನೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಏನಾರ ಮಾಡಿ ಹೊಡಿಬೇಕು ಅಂತ. ಮೊನ್ನೆ ಒಂದು ಮದುವೆಗೆ ಹೋಗಿದ್ರು. ಅವ ನಿಜಗುಣ ಅಂತ ಹೇಳಿದ್ರಲ್ಲಿ ಇವರು. ಆ ಮುಟ್ಟಾಳ ಇಲ್ಲೇ ಈ ಐಗಳಿ ಹತ್ರ ಒಂದು ಮದುವೆ, ಈ 8 ದಿನದ ಹಿಂದಿನ ಘಟನೆ ಹೇಳ್ತೇನೆ ನಿಮಗೆ. ಆ ಮನೆಯವರು ಸಿದ್ದೇಶ್ವರ ಅಪ್ಪಗಳು ಶಿಷ್ಯರು. ಅವ್ರಿಗೇನು ಉಪದೇಶ ಮಾಡ್ಯಾರ, ಬಸವಣ್ಣವ್ರದ್ದು ಸಿದ್ದೇಶ್ವರ ಅಪ್ಪಗಳದ್ದು ಒಂದು ಫೋಟೋ ಮಾಡ್ರಿ ಅಂತ ಹೇಳಿದ್ರು. ಮಾಡಿದಾರೆ. ಅವರು ಮಾಡಿ ಅಲ್ಲಿಟ್ಟು ಅದ್ರ ಎದುರಿಗೆ ಅವರು ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿದರು. ಮಾಡಿಂದ ಇವ ಬಂದಲ್ಲಿ, ನಾ ಸ್ವಲ್ಪ ಬಸವಣ್ಣವ್ರ ಪದ್ಧತಿಲಿ ಹಾಕ್ತಾರೆ. ಬಸವಣ್ಣವ್ರು ಎಲ್ಲರೂ ಒಂದು ಕಡೆಯಾರ ಬರದಾರನ ಹೂವು ಹಾಕ್ರಂತ. ನಿಮ್ಗೆ ಏನೇನು ತಲೆಯಾಗ ಬರ್ತೈತೆ ಅದನ್ನೆಲ್ಲ ಬಸವಣ್ಣನ ಹೆಸರಲ್ಲಿ ಕಪ್ಪಿಸ್ಕೊಂತ ಹೊಂಟೆ. ಇವನು 2 ಹೂವು ಹಾಕಿದ. ಭಾಳ ಚಲೋ ಮಾಡಿರಿ ಅಂತ ಹೋದ. ಮುಂದೆ 3 ದಿವ್ಸಕ್ಕೆ ಆ ಲಗ್ನ ಮನೆ ಮಾಲಕ್ ಇವ್ ಭೇಟಿ ಆದ. ಎಲ್ಲಿ? ಮತ್ತೊಂದು ಊರಾಗ. ಆ ಸಿದ್ದೇಶ್ವರ ಸ್ವಾಮಿಗಳನ್ನ ಬಸವಣ್ಣನ ಜೊತೆಗೆ ಸೇರಿಸಿರಿ. ಬಸವಣ್ಣವ್ರಷ್ಟು ಎತ್ತರ ಐತೆ ಅವ್ರದ್ದು. ಎಲ್ಲ ಹಲ್ಕಟ್ ನನ್ನ ಮಗನ. ಇವಾಗಿನ ಮುಂದಿನ ಶಬ್ದನ ಮಾತಾಡಬಾರ್ದು, ಅದು ಮುಂದಿಂದ ನೀವು ಮಾಡ್ಬೇಕು. ಸಿದ್ದೇಶ್ವರ ಅಪ್ಪಗಳು ಎಷ್ಟು ಎತ್ತರದವ್ರು ಅನ್ನೋದು ಈ ಬಡ್ಡಿ ಮಗ್ಗೆ ಏನು ಗೊತ್ತು? ಯಾವ ಜಾತ್ಯಾಗ ಹುಟ್ಟೈತಿ ಆ ಜಾತಿಯವ್ರಿಗೆ ಇವ ಆಗಿಲ್ಲ, ಇನ್ನು ನಮಗೆ ಲಿಂಗಾಯತರಿಗೆ ಏನಾಗವದ? ಇವ ಹುಟ್ಟಿದ್ದು ಬೇರೆ ಜಾತಿ ಒಳಗ ಬಂದು ಲಿಂಗಾಯತಾಗ ನಾವು ಹುಟ್ಟಿದ ಜಾತಿಗೆ ಆಗಿಲ್ಲ, ಅವ್ರ ಅಪ್ಪ ಅವ್ಗ ಆಗಿಲ್ಲ ಅಂದಾಗಿ ನಮಗೇನಾಗವದ? ನೀವು ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತೀಯ ಮಗನ ಅತ್ತಂದೆ. ಸಿಗಲೇವ ಅಂತ ಹೇಳಿನ? ಇಲ್ರಿ, ನಾ ಹೇಳಿನಿ ಕಾಡು ಸಿದ್ದೇಶ್ವರ. ನಮ್ಮ ಅಮ್ಮದಾಳು ಆಕಿಗೆ ಫೋನ್ ಮಾಡಿ ಹೇಳ್ತಿರ್ತಾನ. ಇಲ್ರಿ, ಎಲ್ಲ ಮುಟ್ಟಾಳ್ರಿಗೆ ಹೇಳಿದ್ ನಾನು ನಮ್ಮ ಗ್ಯಾಂಗ್ನವ್ರಿಗೆ, ಕಾಡು ಸಿದ್ದೇಶ್ವರ ಸ್ವಾಮಿನ ತಡವೀರಂತಂದ್ರೆ ಹುಲಿ ತಡವಿದಂಗೆ ಆಗೈತಿ, ನೀವು ಬಿಟ್ರು ಅವ ಬಿಡುದಿಲ್ಲ. ನಾ ಹೇಳಿನ್ರಿ ಹಿಂಗಂತ ಒಂದು ಕಡೆ ಹೇಳ್ತಾನ, ಮತ್ತೊಂದು ಕಡೆ ಈ ನಮ್ನಿ ಮಾಡಿ. ಅವ ಏನು ಮಾಡ್ಯಾನ, ಡಬಲ್ ಗೇಮ್ ಮಾಡ್ಕೊಳ್ತಾ ಹೆಂಗಾರ ಪಾರಾಗಬೇಕಂತ. ತಮ್ಮ ನೀನು ಪಾರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬರ್ತಾನ ಅಲ್ಲೆಲ್ಲ ನೀವು ತಯಾರಾಗೇ ಇರ್ಬೇಕು. ನಾ ಹೇಳ್ತೇನೆ, ಎಲ್ಲಿ ಬೇಕಾದಲ್ಲಿ ಬರೋಲ್ಲಕ್ಕ ಅವ ಬಂದಂದ್ರೆ ನೀವು ತಯಾರಾಗೇ ಇರ್ಬೇಕು. ಯಾಕೋ ಮಗನ ಹಿಂಗ್ಯಾಕೆ ಮಾತಾಡ್ತೀನಿ? ನಮ್ಮ ದೇವ್ರಿಗೆ ಬೈತಿದ್ದಿ, ನಮ್ಮ ತಿಂಡ್ರಿಗೆ ಬೈತಿದ್ದಿ, ಕೇಳುವ ತಯಾರಾಗಿರ್ಬೇಕು. ಅಂದರೆ ಇವರು ಹೊರಗೇನಿರ್ತೈತಿ ಒಳಗೇನಿರ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳಿದೆ.